ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹೋಟೆಲ್ ಸ್ಟೈಲ್ನಲ್ಲಿ ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಿಮ್ಮ ಮನೇಲಿ ಶಾವಿಗೆ ಬಾತ್ ಮಾಡಿದ್ರೆ ಇಷ್ಟಪಟ್ಟು ತಿಂತಾ ಇಲ್ವಾ? ಹಾಗಾದರೆ ಒಂದ್ಸಲ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ. ಮನೇಲಿರೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ತಡ ಮಾಡದೆ ಈ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟು ಒಂದು ಕಡಾಯಿನ ತಗೊಳ್ಳಿ. ಅದಕ್ಕೆ 2 ಕಪ್ನಷ್ಟು ಅಥವಾ 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನು ನೀರು ಕುಡಿಯೋ ಲೋಟದಿಂದ 2 ಗ್ಲಾಸ್ನಷ್ಟು ನೀರನ್ನ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಎಣ್ಣೆ, ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ. ಈ ನೀರು ಚೆನ್ನಾಗಿ ಕುದಿಬೇಕು. ನೋಡಿ, ನಾನಿಲ್ಲಿ 1.5 ಕಪ್ನಷ್ಟು ಸ್ವಲ್ಪ ದಪ್ಪ ಇರುವಂಥ ಶಾವಿಗೆನ ತಗೊಂಡಿದ್ದೀನಿ. ಇದನ್ನು ರವೆ ಶಾವಿಗೆ ಅಂತ ಹೇಳಿ ಕರೀತಾರೆ. ನೀವು ರವೆದಲ್ಲದೆ ಅಕ್ಕಿಯಿಂದನೂ ಮಾಡ್ಬೋದು ಅಥವಾ ರಾಗಿ ಶಾವಿಗೆಯಿಂದಲೂ ಸಹ ಮಾಡ್ಬೋದು. ಬಟ್ ಹೋಟೆಲ್ಗಳಲ್ಲೆಲ್ಲ ಸ್ವಲ್ಪ ದಪ್ಪ ಶಾವಿಗೆನ ತೊಗೊಂಡಿರ್ತಾರೆ, ಕೆಲವೊಂದು ಕಡೆ ತೆಳುವಾದಂಥ ಶಾವಿಗೆ ತೊಗೊಂಡಿರ್ತಾರೆ. ನೋಡಿ, ಈ ರೀತಿ ನೀರು ಕುದಿಯುವಾಗ ಶಾವಿಗೆನ ಹಾಕ್ಕೋಬೇಕು. ನಿಧಾನಕ್ಕೆ ಒಂದ್ಸಲ ಮಿಕ್ಸ್ ಮಾಡಿ. ಈ ರೀತಿ ತುಂಬ ಹೊತ್ತು ಕುದಿಸ್ಬೇಕಾದ ಅಗತ್ಯ ಇಲ್ಲ. ಜಸ್ಟ್ ಒಂದು 3 to 4 ಮಿನಿಟ್ಸ್ನಲ್ಲೇ ಶಾವಿಗೆ ಚೆನ್ನಾಗಿ ಬೆಂದುಬಿಡುತ್ತೆ. ನಾನು ತೋರಿಸ್ತೀನಿ ಎಷ್ಟು ಬೇಯಬೇಕು ಶಾವಿಗೆ ಅಂತ. ಸೊ ನೋಡಿ, ಕಾಣಿಸ್ತಾ ಇದೆಯಲ್ವಾ? ಒಂದು ಶಾವಿಗೆನ ಹಿಡ್ಕೊಂಡು ನೋಡಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿದಾಗ ಮುರಿಬೇಕು. ಇದು ಪರ್ಫೆಕ್ಟಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ಜಾಸ್ತಿ ಕುದಿಸಿದ್ರೆ ತೀರಾ ಮುದ್ದೆ ಥರ ಆಗಿಬಿಡುತ್ತೆ. ಈಗ ಇದರಲ್ಲಿರ್ತಕ್ಕಂಥ ನೀರನ್ನು ಚೆನ್ನಾಗಿ ಸೋಸ್ಕೊಂಡ್ಬಿಡೋಣ. ಸೋಸ್ಕೊಂಡ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕಿಟ್ಕೊಂಡ್ರೆ ಮೆತ್ತಗಾಗೋದಿಲ್ಲ. ನೀವು ಹಾಗೆ ಬಿಸಿ ಇರೋದನ್ನೇ ಬಿಟ್ಬಿಟ್ರೆ ಮೆತ್ತಗಾಗ್ಬಿಡತ್ತೆ. ಅದಕ್ಕಾಗಿ ಸ್ವಲ್ಪ ಇದ್ರ ಮೇಲೆ ನೀರನ್ನು ಹಾಕ್ಕೊಳ್ಳಿ. ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಒಗ್ಗರಣೆನ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಚಿಟಪಟ ಅಂದಮೇಲೆ ಒಂದು 10ರಿಂದ 12 ಗೋಡಂಬಿ ಪೀಸ್ನ ಹಾಕ್ಕೊಳ್ಳಿ. ಗೋಡಂಬಿ ಹಾಕೋದ್ರಿಂದ ಶಾವಿಗೆ ಬಾತ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. 1 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ, 1 ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಬೇಯಿಸ್ಕೊಳ್ಳಿ. ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿರಿ. ಇಷ್ಟು ಕೆಂಪಗಾದರೆ ಸಾಕು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ತೀರಾ ಕೆಂಪಗಾಗೋವರೆಗೂ ಬೇಯಿಸ್ಬೇಕಾಗಿಲ್ಲ. ಇಷ್ಟಾದರೆ ಸಾಕು. ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು 1/4 ಕಪ್ನಷ್ಟು ಬೀನ್ಸು, ಹಾಗೆ 1/4 ಕಪ್ನಷ್ಟು ಕ್ಯಾರೆಟ್, 2 ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ವೆಜ್ಜೆಲ್ಲ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಕೊಡುತ್ತೆ. ಈ ಹೋಟೆಲ್ಗಳಲ್ಲೆಲ್ಲ ಜಾಸ್ತಿಯಾಗಿ ತರಕಾರಿಗಳನ್ನು ಯೂಸ್ ಮಾಡೋದಿಲ್ಲ, ಬರೀ ಈರುಳ್ಳಿ ಹಸಿಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡ್ತಾರೆ. ಬಟ್ ನಾನು ಸ್ವಲ್ಪ ಟೇಸ್ಟಿಯಾಗಿರಲಿ, ಹೆಲ್ದಿಯಾಗಿರಲಿ ಅಂತ ಹೇಳಿ ತರಕಾರಿನ ಉಪಯೋಗಿಸಿದ್ದೀನಿ. ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರಕಾರಿ ಎಲ್ಲ ಬಂದುಬಿಟ್ಟು ಒಂದು 70% ಬೇಯಬೇಕು. ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಈ ರೀತಿ ಮಧ್ಯ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡಿ. ನೀರೇನು ಹಾಕೋ ಅಗತ್ಯ ಇಲ್ಲ, ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಾವು ಫಸ್ಟಿಗೆ ಶಾವಿಗೆನ ಕುದಿಸಿಟ್ಕೊಂಡಿದ್ವಲ್ವ, ಶಾವಿಗೆನ ಹಾಕ್ಕೊಳ್ಳಿ. ನೋಡಿ, ಶಾವಿಗೆ ಎಷ್ಟು ಉದ್ರುದ್ರಾಗಿದೆ ಅಂತ. ಈ ಥರ ಉದ್ರುದ್ರಾಗಿದ್ರೇ ಶಾವಿಗೆ ಬಾತ್ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ತೀರಾ ಮೆತ್ತಗಾಗ್ಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ, ಅಷ್ಟಾಗಿ ಟೇಸ್ಟಿ ಆಗಿರೋದಿಲ್ಲ. ನೋಡಿ, ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗಿದೆ ಅಲ್ವಾ? ನೆಕ್ಸ್ಟು 1 ನಿಂಬೆ ಹಣ್ಣನ್ನ ಹಿಂಡ್ಕೊಳ್ಳಿ. ಇದಕ್ಕೆ ನಾವು ಟೊಮೆಟೊ ಏನೂ ಹಾಕಬೇಕಾಗಿಲ್ಲ. ನಿಂಬೆ ರಸ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಿಂಬೆಹಣ್ಣನ್ನು ಹಾಕಿದ್ಮೇಲೆ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕಾಯಿ ತುರಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೂ ಕೂಡ ಹಾಕ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಿಧಾನಕ್ಕೆ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ. ಬಿಸಿಯಾಗಿ ಶಾವಿಗೆ ಬಾತ್ ರೆಡಿಯಾಗಿದೆ. ಸೊ ಬಿಸಿಯಾಗಿ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಶಾವಿಗೆ ಬಾತ್ಗೆ ನೀವು ತರಕಾರಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಿಮಗೆ ಒಂದು ವೇಳೆ ಟೊಮೆಟೊ ಇಷ್ಟಪಡೋರಾದರೆ ಟೊಮೆಟೊ ಕೂಡ ಹಾಕ್ಕೋಬೋದು.
ಬಟ್ ಈ ಮೆಥಡ್ನಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಮನೆಯಲ್ಲಿರೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.